ನಮಸ್ಕಾರ. ಮುಖ್ಯಾಂಶಗಳು. ನಾಳಿನ ಪ್ರಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ದೇಶಾದ್ಯಂತ ಸಿದ್ಧತೆಗಳು ಅಂತಿಮ ಹಂತದಲ್ಲಿ. ಭಾರತದ ಆರ್ಥಿಕ ಸುಧಾರಣೆ ಕುರಿತು ವಿದೇಶಿ ಹೂಡಿಕೆದಾರರಿಗೆ ಅರುಣ್ ಜೇಟ್ಲಿ ಆಶ್ವಾಸನೆ. ದೇಶದಲ್ಲಿ ಕ್ಷೀರ ಕ್ರಾಂತಿ ಬಲವರ್ಧನೆಗೆ ಅಗತ್ಯ ಕ್ರಮ, ರಾಧಾ ಮೋಹನ್ ಸಿಂಗ್. ಹಾಗೂ ಬೆಳಗಾವಿ ವಿಧಾನಮಂಡಲ ಅಧಿವೇಶನ, ವಿಧಾನಸಭಾಧ್ಯಕ್ಷರಿಂದ ಸಿದ್ಧತೆಗಳ ಪರಿಶೀಲನೆ. ವಾರ್ತೆಗಳ ವಿವರ. ನಾಳೆ ಜರುಗಲಿರುವ ಪ್ರಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ದೇಶಾದ್ಯಂತ ಭರದ ಸಿದ್ಧತೆ ನಡೆಯುತ್ತಿದೆ. ಎಲ್ಲೆಡೆ ಯೋಗ ದಿನದಲ್ಲಿ ಪಾಲ್ಗೊಳ್ಳಲು ಉತ್ಸಾಹ, ಸಂತಸ ವ್ಯಕ್ತವಾಗುತ್ತಿದ್ದು ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ. ದೆಹಲಿಯ ರಾಜ್ಪಥ್ನಲ್ಲಿ ನಾಳೆ ಬೆಳಗ್ಗೆ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮಕ್ಕೆ ಮುನ್ನ ನಿನ್ನೆ ಪೂರ್ವಭಾವಿಯಾಗಿ ಪೂರ್ಣ ಪ್ರಮಾಣದ ತಾಲೀಮು ನಡೆದಿದ್ದು 35 ನಿಮಿಷಗಳ ಕಾಲ ವಿವಿಧ ಬಗೆಯ ಯೋಗಾಸನಗಳನ್ನು ಮಾಡಲಾಯಿತು. ನಾಳೆ ಇಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉಪಸ್ಥಿತರಿರಲಿದ್ದು 35,000ಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳಲಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಕೆಡೆಟ್ಗಳು, ಅರೆ ಸೇನಾಪಡೆ ಯೋಧರು ಈ ಮಹತ್ವದ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದು ದಾಖಲೆ ನಿರ್ಮಿಸುವತ್ತ ಸಾಗಿದ್ದಾರೆ. ಈ ನಡುವೆ ದೇಶದ ವಿವಿಧ ಭಾಗಗಳಲ್ಲಿ ನಾಳಿನ ಯೋಗ ದಿನಕ್ಕೆ ಕಳೆದ ಹಲವು ದಿನಗಳಿಂದ ಸಿದ್ಧತೆಗಳು ಸಾಗಿವೆ. ಮಹಾರಾಷ್ಟ್ರದಲ್ಲಿ 10 ಲಕ್ಷಕ್ಕೂ ಅಧಿಕ ಎನ್ಸಿಸಿ ಕೆಡೆಟ್ಗಳು, ಯೋಧರು ಕಳೆದ ಕೆಲ ದಿನಗಳಿಂದ ಯೋಗ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದು ನಾಳಿನ ಮಹತ್ವದ ದಿನವನ್ನು ಎದುರು ನೋಡುತ್ತಿದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಯೋಗ ದಿನದ ಪೂರ್ವಭಾವಿಯಾಗಿ ನಿನ್ನೆ ಆಯೋಜಿಸಲಾಗಿದ್ದ ಬೃಹತ್ ಯೋಗ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ತಮಿಳುನಾಡಿನಲ್ಲೂ ಸಿದ್ಧತೆಗಳು ಸಾಗಿದ್ದು ಚೆನ್ನೈನಲ್ಲಿ ಶಾಲಾ ವಿದ್ಯಾರ್ಥಿಗಳು ಉತ್ಸಾಹದಲ್ಲಿ ಯೋಗಾಭ್ಯಾಸ ನಡೆಸಿದರು. ವಯೋವೃದ್ಧರೊಬ್ಬರು ಕಳೆದ ಹಲವು ವರ್ಷಗಳಿಂದ ಯೋಗಾಭ್ಯಾಸ ನಡೆಸುತ್ತಿದ್ದು ಇತರರಿಗೆ ಸ್ಫೂರ್ತಿಯಾಗಿದ್ದರು. ಉತ್ತರ ಪ್ರದೇಶದ ವಾರಣಾಸಿ ಸಮೀಪದ ಜೈಪುರದಲ್ಲಿ ಯೋಗ ದಿನಾಚರಣೆಗೆ ವಿಶಿಷ್ಟವಾಗಿ ಸಿದ್ಧತೆ ಸಾಗಿದೆ. ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಲು ಪ್ರಧಾನಿ ದತ್ತು ತೆಗೆದುಕೊಂಡಿದ್ದು ಇಲ್ಲಿಯೂ ಗ್ರಾಮಸ್ಥರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ಸಿದ್ಧತೆ ನಡೆಸಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ಯೋಗ ದಿನಾಚರಣೆಗೆ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ. ಪಶ್ಚಿಮ ಬಂಗಾಳದಲ್ಲಿ ಸಮಗ್ರ ಔಷಧಿ ಕುರಿತ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಕಳೆದ 1 ತಿಂಗಳಿನಿಂದ ಉಚಿತ ಯೋಗ ಶಿಬಿರ ನಡೆಸುತ್ತಿದ್ದು ನಾಳಿನ ಮಹತ್ವದ ಆಚರಣೆಗೆ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ. ಮಣಿಪುರದಲ್ಲಿ ವಿಶ್ವವಿದ್ಯಾಲಯ ಯೋಗ ದಿನಾಚರಣೆಯ ನೇತೃತ್ವ ವಹಿಸಿದ್ದು ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರದಲ್ಲಿ ಜನಜಾಗೃತಿ ಮೂಡಿಸುತ್ತಿದೆ. ಭಾರತದಲ್ಲಿ ಹೂಡಿಕೆ ಮಾಡುವವರಿಗೆ ಆರ್ಥಿಕ ಸುಧಾರಣೆ ಕುರಿತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಭರವಸೆ ನೀಡಿದ್ದಾರೆ. ಅಮೆರಿಕ ಪ್ರವಾಸದಲ್ಲಿರುವ ಜೇಟ್ಲಿ ಈ ಕುರಿತು ನ್ಯೂಯಾರ್ಕ್ನಲ್ಲಿ ಪ್ರಸ್ತಾಪಿಸಿ, ಈ ಹಿಂದಿನ ಆಡಳಿತದ ಅಥವಾ ಯಾವುದೇ ಹೊಸ ಹೊರೆಯನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ, ಪ್ರಸಕ್ತ ಸರ್ಕಾರ ಸುಧಾರಣೆಗಳಿಗೆ ಬದ್ಧವಾಗಿದೆ ಎಂದು ವಿದೇಶಿ ವ್ಯವಹಾರಗಳ ಮಂಡಳಿ ಚಿಂತಕರ ಚಾವಡಿಯಲ್ಲಿ ತಿಳಿಸಿದ್ದಾರೆ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಬಂಡವಾಳ ಹೂಡಲು ಆರಂಭಿಸಿದ್ದು ಬಜೆಟ್ನಲ್ಲೂ ಇದಕ್ಕೆ ಅವಕಾಶ ಒದಗಿಸಲಾಗಿದ್ದು ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಹೆಚ್ಚುವರಿ ತೆರಿಗೆಯಿಂದ ಸಂಪನ್ಮೂಲ ಕ್ರೋಢೀಕರಿಸಲಾಗುತ್ತಿದೆ ಎಂದರು. ದೇಶದಲ್ಲಿ ಕ್ಷೀರ ಕ್ರಾಂತಿ ಬಲವರ್ಧಿಸಲಾಗುವುದು ಎಂದು ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ತಿಳಿಸಿದ್ದಾರೆ. ದೂರದರ್ಶನಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ದೇಶದ ಗ್ರಾಮೀಣ ಭಾಗದಲ್ಲಿ ಡೈರಿ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವ ಮೂಲಕ ಕ್ಷೀರ ಕ್ರಾಂತಿ ಬಲವರ್ಧಿಸಲು ನಿರ್ಧರಿಸಲಾಗಿದ್ದು ಗ್ರಾಮಗಳಲ್ಲಿ ಸೊಸೈಟಿ ಸ್ಥಾಪನೆ, ತಳಿ ಅಭಿವೃದ್ಧಿ ಕೇಂದ್ರ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಇದಕ್ಕಾಗಿ ಹೆಚ್ಚಿನ ಹಣಕಾಸು ನೆರವು ಕೇಂದ್ರದಿಂದ ಒದಗಿಸಲಾಗುವುದು ಎಂದರು. ಎಲ್ಲಾ ರಾಜ್ಯಗಳಲ್ಲೂ ಡೈರಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ಧ ಎಂದು ಸಚಿವರು ತಿಳಿಸಿದರು. और जो चारा है और राशन है, इस दोनों के लिए भी इस योजना के तहत राज्यों को हम अतिरिक्त राशि देते हैं. तो निश्चित रूप से इन 3 राज्यों में को शामिल करने के बाद देश में जो श्वेत क्रांति की गति है हमारी, वो गति और तेज होगी.
ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಜಂಕ್ಷನ್ ಬಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸಿರುವ ಮೇಲ್ ಸೇತುವೆ ಹಾಗೂ ನಾಗವಾರ ಜಂಕ್ಷನ್ ಬಳಿ ಸ್ಕೈ ವಾಕ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಉದ್ಘಾಟಿಸಿದರು. ಅಲ್ಲದೆ ರಾಮಮೂರ್ತಿ ನಗರ, ಕೊತ್ತನೂರು ಮತ್ತು ಬಾಗಲೂರು ಪೊಲೀಸ್ ಠಾಣೆಗಳ ನೂತನ ಕಟ್ಟಡ ಹಾಗೂ ಬಾಬುಸಪಾಳ್ಯ ಮತ್ತು ಕಮ್ಮನಹಳ್ಳಿ ಸ್ಕೈ ವಾಕ್ಗಳನ್ನು ಮುಖ್ಯಮಂತ್ರಿ ಲೋಕಾರ್ಪಣೆ ಮಾಡಿದರು. ಇದೇ ಜೂನ್ 29ರಿಂದ ಬೆಳಗಾವಿಯಲ್ಲಿ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದ ಹಿನ್ನೆಲೆಯಲ್ಲಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಹಾಗೂ ಉಪಾಧ್ಯಕ್ಷ ಶಿವಶಂಕರ್ ರೆಡ್ಡಿ ನೇತೃತ್ವದ ನಿಯೋಗ ಅಧಿವೇಶನ ನಡೆಯಲಿರುವ ಬೆಳಗಾವಿಯ ಸುವರ್ಣಸೌಧಕ್ಕೆ ಭೇಟಿ ನೀಡಿ ಪೂರ್ವಭಾವಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಜಿಲ್ಲಾಧಿಕಾರಿ ಎನ್ ಜಯರಾಮ್ ಸೇರಿದಂತೆ ಅಧಿಕಾರಿಗಳಿಂದ ಅಧಿವೇಶನದ ಸಿದ್ಧತೆ ಕುರಿತು ಮಾಹಿತಿ ಪಡೆದರು. ನಂತರ ಕಾಗೋಡು ತಿಮ್ಮಪ್ಪ ಮೊದಲ 10 ದಿನ ಬೆಳಗಾವಿಯಲ್ಲಿ, ನಂತರ ಬೆಂಗಳೂರಿನಲ್ಲಿ ಅಧಿವೇಶನದ ಕಾರ್ಯಕಲಾಪಗಳು ನಡೆಯಲಿವೆ. ಈ ಸಂದರ್ಭದಲ್ಲಿ ಬೇಡಿಕೆ ಮೇಲಿನ ಚರ್ಚೆ ನಡೆಯಲಿದ್ದು, ಎಲ್ಲಾ ಸದಸ್ಯರು ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ವಿಶ್ವಾಸವಿದೆ ಎಂದರು. ಅಧಿವೇಶನಕ್ಕೆ ಸಕಲ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಸಿಗಬೇಕು ಎಂಬುದು ತಮ್ಮ ಅಪೇಕ್ಷೆಯಾಗಿದೆ ಎಂದು ಅವರು ಹೇಳಿದರು. ನಾವು ನಡೆಸ್ತೀವಿ, ಅಲ್ಲಿ ಕೂಡ ಬೇಡಿಕೆ ನಡೆಸ್ತೀವಿ. ಮೊದಲನೇ ಬಾರಿಗೆ ಈ ಬೆಳಗಾವಿಯಲ್ಲಿ ನಡೀತಕ್ಕಂಥ ವಿಧಾನಸಭೆಯಲ್ಲಿ ಬೇಡಿಕೆ ಮೇಲೆ ಚರ್ಚೆ ಮಾಡುವಂಥ ಅವಕಾಶ ಇಲ್ಲಿ ಸಿಕ್ಕಿದೆ. ಆದ್ದರಿಂದ ಈ ಅಧಿವೇಶನ ಅರ್ಥಪೂರ್ಣವಾಗಿರುತ್ತೆ. ಇಲ್ಲಿಯ ವ್ಯವಸ್ಥೆ ಹಿಂದಿನ ಸಾರಿ ಮಾಡಿದ ರೀತಿಯಲ್ಲಿ ವ್ಯವಸ್ಥಿತವಾಗಿದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದವನ್ನು ಕೂಡ ಸರಿಪಡಿಸಿ ಹಿಂದಿನ ಸಾರಿ ಮಾಡಿದ್ದಕ್ಕಿಂತ ಉತ್ತಮವಾದಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಈ ಸರಿ ಮಾಡುವ ಸಿದ್ಧತೆ ಈಗ ನಡೆದಿದೆ. ನಾವು ಇಲ್ಲಿಯ ಅಭಿವೃದ್ಧಿ ಬಗ್ಗೆ ವಿಶೇಷವಾದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಟ್ಟಿನ ಮೇಲೆ ಅರ್ಥ ಏನು ಅಂದರೆ, ಬೆಂಗಳೂರಿನಲ್ಲಿ ಹೇಗೆ ವಿಧಾನಸಭೆ ನಡೆದು ಅಭಿವೃದ್ಧಿಗೆ ಪೂರಕವಾಗಿದೆಯೋ ಹಾಗೆ ಬೆಳಗಾವಿನಲ್ಲಿ ವಿಧಾನಸಭೆ ನಡೆದು ಅಭಿವೃದ್ಧಿಗೆ ಇದು ಪೂರಕವಾಗಿ ಆಗಲಿ ಅನ್ನೋ ಉದ್ದೇಶ ನಮ್ಮದೆಲ್ಲದೇ ಇದೆ. 2012ರಲ್ಲಿ ಬೆಂಗಳೂರಿನ ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರ ಮೇಲೆ ಆರೋಪ ಪಟ್ಟಿ ಸಿದ್ಧಪಡಿಸುವ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಅಗತ್ಯ ನಿರ್ದೇಶನ ನೀಡುವ ಸಂಬಂಧ ಬೆಂಗಳೂರು ವಕೀಲರ ಸಂಘದ ಸದಸ್ಯರು ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪುಟ್ಟೇಗೌಡ ಮಾತನಾಡಿ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಮೇಲೆ ಆರೋಪ ಪಟ್ಟಿ ತಯಾರು ಮಾಡುವ ಕುರಿತು ಸಿಬಿಐ ರಾಜ್ಯ ಸರ್ಕಾರವನ್ನು ಕೋರಿತ್ತು. ಆದರೆ ಸರ್ಕಾರ ಇದನ್ನು ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಆರೋಪ ಪಟ್ಟಿ ಸಲ್ಲಿಸುವ ಕುರಿತಂತೆ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ಆಗ್ರಹಪಡಿಸಿರುವುದಾಗಿ ತಿಳಿಸಿದರು. ನಾವು ಅದನ್ನು ಅಸೋಸಿಯೇಷನ್ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀವಿ ನ್ಯಾಯಾಲಯದಲ್ಲಿ. ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಆದೇಶನ ವಜಾ ಮಾಡಿ ಅಂತೇಳಿ ನಾವು ಮನವರಿಕೆ ಮಾಡಿಕೊಡ್ತೀವಿ. ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಸರ್ಕಾರಕ್ಕೆ ಒಂದು ಡೈರೆಕ್ಷನನ್ನು ಕೊಡಿ, ಸ್ಯಾಂಕ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಟ್ರಯಲಲ್ಲಿ ಏನಾಗುತ್ತೋ ಆಗಲಿ. ಬೆಂಗಳೂರಿನ ಆಭರಣ ವ್ಯಾಪಾರಿಯೊಬ್ಬರು ತಮ್ಮ ಮಳಿಗೆಗೆ ಆಭರಣಗಳನ್ನು ಕೋಲ್ಕತ್ತಾದಿಂದ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಸಂಭವಿಸಿದ್ದ 18 ಕೆಜಿ ಚಿನ್ನಾಭರಣ ಕಳವು ಪ್ರಕರಣವನ್ನು ಕೋಲಾರ ಹಾಗೂ ಬೆಂಗಳೂರು ನಗರ ಪೊಲೀಸರು ಭೇದಿಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಎಂಎನ್ ರೆಡ್ಡಿ ಕಳೆದ ಜೂನ್ 6ರಂದು ಬೆಂಗಳೂರಿನ ಆಭರಣ ವ್ಯಾಪಾರಿಯೊಬ್ಬರು 18 ಕೆಜಿ ಚಿನ್ನಾಭರಣವನ್ನು ತರುವ ಸಂದರ್ಭದಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಚಿನ್ನಾಭರಣ ಕಳವಾಗಿತ್ತು. ಈ ಬಗ್ಗೆ ಖಚಿತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ 17 ಕೆಜಿ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಎಂದರು. ಕಾರ್ ಜೊತೆ ಇರ್ತಕ್ಕಂಥ ಮಾಲನ ಸಮೇತ ಪರಾರಿಯಾಗಿದ್ದಾರೆ. ಅರುಣ್, ಅಮ್ಜದ್ ಮತ್ತು ಮನ್ಸೂರ್ ಎಂಬ 3 ಜನರನ್ನ ವಶಕ್ಕೆ ಪಡೆದುಕೊಂಡರು. ಜೊತೆಗೆ ಒಂದು ವರ್ನಾ ಕಾರ್ನ ಕೂಡ ಸೀಸ್ ಮಾಡಿದ್ದಾರೆ. ಮತ್ತು ಅದೇ ಸಮಯದಲ್ಲಿ ಕೋಲಾರ SP ರವರು ಕೂಡ ಅಲ್ಲಿಗೆ ಹೋಗಿದ್ದರು. ಈ ಒಂದು ಜಂಟಿ ಕಾರ್ಯಾಚರಣೆ ನಡೆಸಿದಾಗ 17 ಕೆಜಿ ಬಂಗಾರ ಆಭರಣಗಳನ್ನು, ಅಂದರೆ ಸುಮಾರು 4.3 ಕೋಟಿ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು
ಮತ್ತು ಈ ಹುಂಡೈ ವರ್ಣಕರ್ನ ಈ ಒಂದು ಜಂಟಿ ಕಾರ್ಯಾಚರಣೆ ನಡೆಸಿರ್ತಕ್ಕಂಥ ತಂಡ ಅಮಾನತುಪಡಿಸಿಕೊಂಡು ವಶಪಡಿಸಿಕೊಂಡು ಬೆಂಗಳೂರಿನಲ್ಲಿ ತಂದಿದ್ದಾರೆ. ಕರ್ನಾಟಕ ವಿದ್ಯುತ್ ನಿಗಮ ಹಾಗೂ ನಿಗಮದ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ನೌಕರರ ಸಂಘದ ಜಂಟಿ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 124ನೇ ಜಯಂತಿಯನ್ನು ಬೆಂಗಳೂರಿನಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎಂ ಮಹೇಶ್ವರ ರಾವ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಅವರು ಡಾ ಬಿಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳಿಗೆ ನೀಡಿದ ಪ್ರಾಧಾನ್ಯತೆಯ ಫಲ ಈಗ ನಮಗೆ ದೊರೆತಿದೆ ಎಂದರು. I think guarantees a substantial set of civil liberties, which is one of the fundamental bases on which all of us are able to do what we want to do today. I think ಸಾಹಿತಿ ಎಂ ಶಂಕರ್ ದೀರ್ಘಕಾಲದ ಬದುಕು ಸಾರ್ಥಕತೆಯನ್ನು ಪಡೆಯುತ್ತದೆ. ಬದುಕು ಪ್ರದರ್ಶನವಾಗಬಾರದು, ಬದಲಿಗೆ ಅದು ನಿದರ್ಶನವಾಗಬೇಕು. ಅಂತಹ ನಿದರ್ಶನದ ಪ್ರತೀಕವೇ ಡಾ ಬಿಆರ್ ಅಂಬೇಡ್ಕರ್ ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಸಾಹಿತಿ ರಂಜಾನ್ ದರ್ಗಾ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಬಿರುಸಾಗಿದೆ. ಆದರೆ ಜಿಲ್ಲೆಯಲ್ಲಿ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸುರಿದ ಮಳೆಗೆ ಹೋಲಿಸಿದರೆ ಈ ವರ್ಷದ ಮುಂಗಾರು ಆರಂಭದ ನಂತರ ಜೂನ್ 19ರವರೆಗೆ 7 ಮಿಲಿಮೀಟರ್ನಷ್ಟು ಕಡಿಮೆ ಮಳೆಯಾಗಿದೆ. ಮಂಗಳೂರು ತಾಲೂಕಿನಲ್ಲಿ ಈ ವರ್ಷ ಗರಿಷ್ಠ 399.7 ಮಿಲಿಮೀಟರ್ ಮಳೆಯಾಗಿದ್ದರೆ ಸುಳ್ಯ ತಾಲೂಕಿನಲ್ಲಿ ಕನಿಷ್ಠ 265 ಮಿಲಿಮೀಟರ್ ಮಳೆಯಾಗಿದೆ. ಈ ವರ್ಷ ಪುತ್ತೂರಿನಲ್ಲಿ 332.5 ಮಿಲಿಮೀಟರ್ ಮಳೆಯಾಗಿದ್ದು ಕಳೆದ ವರ್ಷ 284.8 ಮಿಲಿಮೀಟರ್ ಮಳೆಯಾಗಿತ್ತು. ಬಂಟ್ವಾಳದಲ್ಲಿ 367.9, ಬೆಳ್ತಂಗಡಿ ತಾಲೂಕಿನಲ್ಲಿ 269.8 ಮಿಲಿಮೀಟರ್ ಮಳೆಯಾಗಿದೆ. ಒಟ್ಟಾರೆ ಕಳೆದ ಜನವರಿಯಿಂದ ಈವರೆಗೆ ಜಿಲ್ಲೆಯಲ್ಲಿ 645.8 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 567.8 ಮಿಲಿಮೀಟರ್ ಮಳೆಯಾಗಿತ್ತು. ಮುಂಬೈ ಮಹಾನಗರಿಯಲ್ಲಿ ಕಳೆದೆರಡು ದಿನದಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಂಚಾರ ಹಾಗೂ ಸಂಪರ್ಕ ವ್ಯವಸ್ಥೆ ಸಂಪೂರ್ಣ ಕುಸಿದಿದ್ದು ಮುಂಬೈನ ಜೀವನಾಡಿಯಾದ ಲೋಕಲ್ ರೈಲುಗಳು ಹಲವೆಡೆ ನೀರಿನಲ್ಲಿ ಮುಳುಗಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಮುಂಬೈ ನಾಗರಿಕರು ವರುಣನ ಆರ್ಭಟದಿಂದ ತತ್ತರಿಸಿದ್ದು ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆಗೆ ತಲುಪುವುದು ದುಸ್ತರವಾಗಿ ಸಹಜ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಿತ್ತು. ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು ಜನತೆ ಸಂಕಷ್ಟಕ್ಕೀಡಾಗಿದ್ದರು. ಹವಾಮಾನ ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ 25 ಸೆಂಟಿಮೀಟರ್ನಷ್ಟು ಭಾರೀ ಮಳೆ ಬೀಳುವ ಸಂಭವವಿದೆ ಎಂದು ಹೇಳಲಾಗಿದೆ. ಹವಾಮಾನ ಇಲಾಖೆ ನಿರ್ದೇಶಕ ಬಿಪಿ ಯಾದವ್ ಈ ಬಗ್ಗೆ ವಿವರ ನೀಡಿ ಮುಂಬೈ ಮಹಾನಗರ ಹಾಗೂ ಕರಾವಳಿಯಲ್ಲಿ ಮಳೆ ಮುನ್ಸೂಚನೆ ನೀಡಿದರು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 4 ದಿನ ರಾಜ್ಯದಲ್ಲಿ ಭಾರೀ ಸಂಭವ, ಬಂಗಾಳಕೊಲ್ಲಿಯಲ್ಲಿ ಒತ್ತಡ ನಿರ್ಮಾಣ, ಇದರಿಂದ ಮುಂಗಾರು ಚುರುಕು, ಕರಾವಳಿಯಲ್ಲಿ ಆರ್ಭಟ. ದಶಕದ ಮಳೆಗೆ ಮುಂಬೈ ತತ್ತರ, ಒಂದೇ ದಿನ 30 ಸೆಂಟಿಮೀಟರ್ ಮಳೆ, ಜನಜೀವನ ಅಸ್ತವ್ಯಸ್ತ. ಬೆಲೆ ನಿಯಂತ್ರಣಕ್ಕೆ ಏಕೀಕೃತ ಯೋಜನೆ ಚಿಂತನೆ, ಆಹಾರ ಪದಾರ್ಥಗಳಿಗೆ ಐಎಸ್ಐ ಮುದ್ರೆ ಕಡ್ಡಾಯ, ಕೇಂದ್ರ ಆಹಾರ ಸಚಿವ ರಾಮ್ವಿಲಾಸ್ ಪಾಸ್ವಾನ್. ಸಿ ಗಣಿಗಳ ಮರು ಹಂಚಿಕೆ, ಮೊದಲ ಹಂತದಲ್ಲಿ 15 ಗಣಿಗಳ ಹರಾಜು, ಮುಖ್ಯಮಂತ್ರಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಾಳೆ ಯೋಗದ ಮಹತ್ವ ಸಾರಲಿದ್ದಾರೆ ಕೇಂದ್ರ ಸಚಿವರು. ರಾಜ್ಯದಲ್ಲಿ ಸಚಿವ ಅನಂತಕುಮಾರ್ ನೇತೃತ್ವ. ಪಠ್ಯದಲ್ಲಿ ಯೋಗ ಅಳವಡಿಕೆಗೆ ಸಿದ್ಧತೆ, ಸಂಸ್ಕೃತ ವಿವಿ ಕುಲಪತಿ ನೇತೃತ್ವದಲ್ಲಿ ಸಿದ್ಧವಾಗಿರುವ ವರದಿ ಶೀಘ್ರವೇ ಸರ್ಕಾರಕ್ಕೆ ಸಲ್ಲಿಕೆ. ಮುಕ್ತ ವಿಶ್ವವಿದ್ಯಾಲಯ ಕೋರ್ಸ್ಗಳ ಮಾನ್ಯತೆ ರದ್ದು ಪ್ರಕರಣ, ಆದೇಶ ಪ್ರಶ್ನಿಸಿ 22ರಂದು ಹೈಕೋರ್ಟ್ಗೆ ಅರ್ಜಿ. ಕಬ್ಬು ಬಾಕಿಗಾಗಿ ಬಿಜೆಪಿಯಿಂದಲೂ ಪಾದಯಾತ್ರೆ, ಆತ್ಮಹತ್ಯೆ ಮಾಡಿಕೊಂಡ ಬೆಳಗಾವಿ ರೈತನ ಸ್ವಗ್ರಾಮದಿಂದ 1 ದಿನದ ಕಾಲ್ನಡಿಗೆ, ಅಧಿವೇಶನದ ಮುನ್ನಾ ದಿನ ಪಾದಯಾತ್ರೆ. ಚಿನ್ನದ ಬಾಂಡ್ ಯೋಜನೆ ಶೀಘ್ರ, ಯೋಜನೆ ಜಾರಿಗೆ ಕೇಂದ್ರದ ಪರಿಶೀಲನೆ, ಜುಲೈ 2ರೊಳಗೆ ಸಾರ್ವಜನಿಕರಿಂದ ಸಲಹೆ ಸೂಚನೆಗೆ ಆಹ್ವಾನ. ಅಶಿಸ್ತಿನ ಆಟಕ್ಕೆ ಸೋಲಿನ ಪೆಟ್ಟು, ಭಾರತಕ್ಕೆ ಮುಳುವಾದ ಅತಿ ಆತ್ಮವಿಶ್ವಾಸ,
ಹೆಚ್ಚಿನ ನಿರ್ವಹಣೆ ನೀಡಿದ ಬಾಂಗ್ಲಾ. ಸೆಮಿ ಸಮರಕ್ಕೆ ಭಾರತ ಸಜ್ಜು. ವಿಶ್ವ ಹಾಕಿ ಲೀಗ್ ಭಾರತಕ್ಕೆ ಇಂದು ಫ್ರಾನ್ಸ್ ಸವಾಲು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳಿನ ಪ್ರಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ದೇಶಾದ್ಯಂತ ಸಿದ್ಧತೆಗಳು ಅಂತಿಮ ಹಂತದಲ್ಲಿ. ಭಾರತದ ಆರ್ಥಿಕ ಸುಧಾರಣೆ ಕುರಿತು ವಿದೇಶಿ ಹೂಡಿಕೆದಾರರಿಗೆ ಅರುಣ್ ಜೇಟ್ಲಿ ಆಶ್ವಾಸನೆ. ದೇಶದಲ್ಲಿ ಕ್ಷೀರಕ್ರಾಂತಿ ಬಲವರ್ಧನೆಗೆ ಅಗತ್ಯ ಕ್ರಮ, ರಾಧಾ ಮೋಹನ್ ಸಿಂಗ್. ಮತ್ತು ಬೆಳಗಾವಿ ವಿಧಾನಮಂಡಲ ಅಧಿವೇಶನ, ವಿಧಾನಸಭಾಧ್ಯಕ್ಷರಿಂದ ಸಿದ್ಧತೆಗಳ ಪರಿಶೀಲನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.